ಪೇಪರ್ ಲೀಕ್ಗೆ ಕಡಿವಾಣ ಹಾಕಲು ಹೊಸ ಕಾನೂನು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆಗೆ ಸಂಸತ್ ಒಪ್ಪಿಗೆ. ಪೇಪರ್ ಲೀಕ್ ಮಾಫಿಯಾಗೆ ಇನ್ಮುಂದೆ ಕಠಿಣ ಶಿಕ್ಷೆಯ ಎಚ್ಚರಿಕೆ. ಅಸ್ಸಾಂನಲ್ಲಿ ಪ್ರವಾಹದ ಆರ್ಭಟ, ಲಕ್ಷಾಂತರ ಜನರ ಬದುಕು ಅಸ್ತವ್ಯಸ್ತ, ಹಲವು ಪ್ರದೇಶಗಳು ಜಲಾವೃತ, ಮುಂಗಾರು ಮಳೆಯ ಅಬ್ಬರಕ್ಕೆ ಅಸ್ಸಾಂ ತತ್ತರ. ಪಶ್ಚಿಮ ಏಷ್ಯಾ ಸಂಘರ್ಷ, ಪ್ರಧಾನಿ ಮೋದಿ ಉನ್ನತ ಮಟ್ಟದ ಸಭೆ, ಇಂಧನ ಭದ್ರತೆ, ನಾವಿಕರ ಸುರಕ್ಷತೆಗೆ ಅಗತ್ಯ ಕ್ರಮಕ್ಕೆ ಸೂಚನೆ. ದೇಶದಾದ್ಯಂತ ಭಾರೀ ಮಳೆಯ ಮುನ್ಸೂಚನೆ, ದೆಹಲಿ, ಕರ್ನಾಟಕ, ಕೇರಳ ಸೇರಿ ಹಲವು ರಾಜ್ಯಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ. ಮುಂಗಾರು ಅಬ್ಬರಕ್ಕೆ ಮತ್ತೆ ಜನಜೀವನ ಅಸ್ತವ್ಯಸ್ತವಾಗುವ ಸಾಧ್ಯತೆ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್, ಡಿಕೆಶಿ, ಬಿಕೆ, ಸಿದ್ದರಾಮಯ್ಯರಿಂದ ಪಟ್ಟಿ ಪಡೆದು ವಾಪಸ್ ಕಳಿಸಿದ ಹೈಕಮಾಂಡ್. 2 ದಿನಗಳಲ್ಲಿ ಫೈನಲ್, ಸೋಮವಾರ ಪ್ರಮಾಣ ವಚನ ಸಾಧ್ಯತೆ. ಆಧಾರ್ ದೃಢೀಕರಣ ವ್ಯವಸ್ಥೆ ಮತ್ತಷ್ಟು ಸುರಕ್ಷಿತಗೊಳಿಸಲು ರಾಜ್ಯ ಸರ್ಕಾರದ ಮಹತ್ವದ ಹೆಜ್ಜೆ, ಸರ್ಕಾರಿ ಇಲಾಖೆಗಳಲ್ಲಿ ಬಳಸುವ HSM ತಂತ್ರಜ್ಞಾನ ಉನ್ನತೀಕರಣಕ್ಕೆ ಕ್ರಮ, ಡಿಜಿಟಲ್ ಸೇವೆಗಳ ಭದ್ರತೆ ಬಲಪಡಿಸಲು ಸರ್ಕಾರದಿಂದ ತಾಂತ್ರಿಕ ಸುಧಾರಣೆ. ಗಾಜಾದಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಲು ಹಮಾಸ್ ಒಪ್ಪಿಗೆ, ಹಮಾಸ್ ಸೇರಿ ಹಲವು ಫಲಸ್ತೀನ್ ಸಂಘಟನೆಗಳಿಂದ ಮಹತ್ವದ ಒಪ್ಪಂದಕ್ಕೆ ಸಮ್ಮತಿ, ಶಾಂತಿ ಭದ್ರತೆಯತ್ತ ಐತಿಹಾಸಿಕ ಹೆಜ್ಜೆ ಎಂದ ಟ್ರಂಪ್. ಅಮೆರಿಕ ಇರಾನ್ ಸಂಘರ್ಷ, ಚೀನಾದಿಂದ ಕ್ಷಿಪಣಿ ಪಡೆಯಲು ಇರಾನ್ ಸಜ್ಜು, 300ರಿಂದ 400 ಮ್ಯಾನ್ ಪ್ಯಾಡ್ಸ್ ಖರೀದಿಗೆ ಒಪ್ಪಂದ, ರಕ್ಷಣಾ ಬಲ ಹೆಚ್ಚಿಸಿಕೊಳ್ಳಲು ಇರಾನ್ನಿಂದ ಮಹತ್ವದ ಹೆಜ್ಜೆ. 2026ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತಕ್ಕೆ ಮತ್ತೆರಡು ಪದಕ, ಲವ್ಪ್ರೀತ್ ಸಿಂಗ್ಗೆ ಬೆಳ್ಳಿ, ಸೀಮಾ ಕಲಿರಾಮ್ಗೆ ಕಂಚು, ಚಿನ್ನ ಸ್ವಲ್ಪದ್ರಲ್ಲೇ ಮಿಸ್, ಭಾರತಕ್ಕೆ ಪದಕದ ಸಂಭ್ರಮ.